ಹಾಯ್, PRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೆಸರುಬೇಳೆ, ಸೀಮೆ ಬದನೆಕಾಯಿ, ಬಟಾಣಿ ಹಾಕ್ಬಿಟ್ಟು ದಾಲ್ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಐಟಮ್ಸ್ ನೋಡ್ಕೊಳ್ಳಿ ಏನೇನು ಬೇಕು ಅಂತ. ಹೆಸರುಬೇಳೆ 1 ಕಪ್ಪು, ಸೀಮೆ ಬದನೆಕಾಯಿ ಇದೇ ಥರನೇ ಕಟ್ ಮಾಡ್ಕೊಳ್ಳಿ ಅದೊಂದು ಕಪ್ಪು, ಆಲೂಗಡ್ಡೆ, ಈರುಳ್ಳಿ, ಬಟಾಣಿ ಒಂದೇ ಒಂದು ಚಿಕ್ಕದು, ಒಂದು ಟೊಮೊಟೊ, ಒಣಮೆಣಸಿನ್ಕಾಯಿ. ಹೆಸರುಬೇಳೆ ದಾಲ್ ಮಾಡೋರು ಹಸಿಮೆಣಸಿನ್ಕಾಯಿನೇ ಹಾಕ್ಕೋತಾರೆ. ಇದು ಹಾಕ್ಕೊಂಡ್ರು ಅದಕ್ಕಿಂತ ಟೇಸ್ಟ್ ಸಖತ್ತಾಗೇ ಇರುತ್ತೆ. ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಸಾಸಿವೆ. ಈ ಸಮ್ಮರ್ಗೆ ಏನಾದರೂ ಬೆಲ್ಲದ್ದು ಅದು ಇದು ಏನಾದರೂ ಐಟಮ್ಸ್ ಹೀಟ್ ಇರೋ ಪದಾರ್ಥಗಳು ತಿಂತಾ ಇದ್ರೆ ಈ ಥರ ಹೆಸರುಬೇಳೆದು ಮಾಡ್ಕೊಂಡು ತಿಂದರೆ ಸಮ್ಮರ್ಗೆ ಸೂಪರಾಗಿರುತ್ತೆ. ಕೋಲ್ಡಾಗೂ ಇರುತ್ತೆ, ಬಾಡಿ ಚೆನ್ನಾಗೂ ಇರುತ್ತೆ. ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಉರಿ ಮೀಡಿಯಮ್ ಆಗಿ ಇಟ್ಕೊಂಡು 1-2 ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಬಿಡಿ. ಸಾಸಿವೆ ಸಿಕ್ಕಿದ ತಕ್ಷಣ ಈರುಳ್ಳಿ ಹಾಕ್ಕೊಂಬಿಡಿ. ನೆಕ್ಸ್ಟು ಬಟಾಣಿ ಹಾಕ್ಬಿಡಿ. ಎಲ್ಲನೂ ಒಟ್ಟಿಗೆ ಹಾಕ್ಕೊಂಬಿಡಿ. ಸೀಮೆ ಬದನೆಕಾಯಿ ನೋಡಿ ಎಲ್ಲ ಒಂದೊಂದು ಕಪ್ ಹಾಕ್ಕೊಂಡಿದ್ದೀನಿ. 4 ಜನಕ್ಕೆ ನಾನು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಎಷ್ಟು ಹಾಕ್ಕೊಳ್ಳಿ ಅಂತ ಪ್ರತಿ ಸಲ ಹೇಳ್ತಾ ಇದ್ದೀನಿ. ನೋಡಿ, ಆಲೂಗಡ್ಡೆನೂ ಹಾಕ್ತಾ ಇದ್ದೀನಿ. ಟೊಮೊಟೊನೂ ಅದಕ್ಕೆ ಹಾಕ್ಬಿಡಿ. ಹೆಸರುಬೇಳೆ 1 ಕಪ್ಪು 4 ಜನಕ್ಕೆ ಸಾಕಾಗುತ್ತೆ. ನೋಡಿ, 1 ಕಪ್ ಹೆಸರುಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ಹೆಸರುಬೇಳೆ 1 ಕಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡಿ. ನೋಡಿ, ಕರಿಬೇವನ್ನು ಹಾಕ್ತಾ ಇದ್ದೀನಿ. ಉಪ್ಪು ನನ್ನ ಕೈಯಲ್ಲಿ ಹಾಕ್ತೀನಿ. ಅಂದಾದ್ಮೇಲೆ ನೀವು ಸ್ಪೂನಲ್ಲಿ ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ತಿರುಗಿಸ್ಬಿಡಿ. ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಅಂದಾದ್ಮೇಲೆ ಹಾಕ್ತೀನಿ. ನೀವು 1 ಕಪ್ ಹೆಸರುಬೇಳೆಗೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ, ಸಾಕು. ನೋಡಿ, ಸಾಕು. ಒಂದೇ ಒಂದು ವಿಜಲ್ ಕೂಗಿಸ್ಕೊಂಬಿಡಿ. ನೋಡಿ, ಇಲ್ಲಿ ಮಿಕ್ಸಿ ಜಾರ್ಗೆ 4 ರಿಂದ 5 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಇರುತ್ತೆ, ಅದೆಲ್ಲ ಏನಿಲ್ಲ, ಸೂಪರ್ ಆಗಿರುತ್ತೆ. ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ಬರೀ ಇದನ್ನೇ ಹಾಕೊಂಡು ಟೇಸ್ಟ್ ಮಾಡಕ್ ನೋಡ್ತೀರಾ. ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕೊಂಡ್ಬಿಟ್ಟು 1 ರೌಂಡ್ ಸ್ವಲ್ಪ ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ನೋಡಿ, ಮೆಣಸಿನ್ಕಾಯಿನು ಕೊತ್ತಂಬರಿ ಸೊಪ್ಪು ಇದೇ ತರ ನುಣ್ಣಗೆ ರುಬ್ಕೊಡಿ. ಇದಕ್ಕೆ ತೆಂಗಿನಕಾಯಿ ಎಲ್ಲ ಏನು ಹಾಕಕ್ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೇ ತರ ಚೆನ್ನಾಗಿ ರುಬ್ಕೊಂಡ್ಬಿಡಿ. ನೋಡಿ, ಇದು ಒಂದೇ ವಿಜಲ್ಲೇ ಕೂಗಿಸಿರೋದು, ಸೂಪರಾಗಿ ಬೆಂದಿದೆ. ನೋಡಿ, ಹೆಸರುಬೇಳೆನೂ, ಸೀಮೆ ಬದನೆಕಾಯಿ, ಬಟಾಣಿ, ಆಲೂಗಡ್ಡೆ ಎಲ್ಲ ಫಸ್ಟ್ ಕ್ಲಾಸಾಗಿ ಬೆಂದಿದೆ. ಇದಕ್ಕೆ ಈಗ ರುಬ್ಕೊಂಡಿದೀವಲ್ಲ, ಕೊತ್ತಂಬರಿ ಸೊಪ್ಪನ್ನು ಮೆಣಸಿನ್ಕಾಯಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಒಂದ್ಸಲ ತಿರುಗಿಸ್ಕೊಂಡ್ಬಿಡ. ನೋಡಿ, ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡಿ. ಚೆನ್ನಾಗಿ ತಿರುಗಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಒಂದು 2 ಸೆಕೆಂಡ್ ಅಥವಾ 3 ಸೆಕೆಂಡ್ ಕುದಿಸ್ಕೊಂಡ್ಬಿಡಿ. ನೋಡಿ, ಬಿಸಿ ಬಿಸಿ ಆಲೂಗಡ್ಡೆದು, ಹೆಸರುಬೇಳೆ, ಸೀಮೆ ಬದನೆಕಾಯಿ ಎಲ್ಲ ಬಟಾಣಿ ಎಲ್ಲ ಹಾಕ್ಬಿಟ್ಟು ಗ್ರೇವಿ ರೆಡಿ ಆಗಿದೆ. ಸೂಪರಾಗಿ ಬಂದಿದೆ, ಚೆನ್ನಾಗಿರುತ್ತೆ. ಇದು ಚಪಾತಿಗಾದ್ರೂ ಸರಿ, ಪೂರಿಗಾದ್ರೂ ಸರಿ, ಮತ್ತು ಬೇರೆ ಏನಕ್ಕೂ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಪೂರಿ ಚಪಾತಿ ಮಾತ್ರ ಸೂಪರ್ ಆಗಿರುತ್ತೆ. ದಿಢೀರಂತಾನು ಆಗೋಗ್ಬಿಡುತ್ತೆ. ಯಾರಾದರೂ ಬಂದಾಗ ತರಕಾರಿ ಎಲ್ಲ ಹಚ್ಕೊಂಡು ಲೇಟ್ ಆಗುತ್ತೆ ಅನ್ನೋರು ಬೇಗ ಇದನ್ನ ಸೀಮೆ ಬದನೆಕಾಯಿ ಅಷ್ಟೇ ಪಟ್ ಅಂತ ಕಟ್ ಮಾಡ್ಬೋದು. ಆಲೂಗಡ್ಡೆನೂ ಕಟ್ ಮಾಡ್ಬಿಡ್ಬೋದು. ಬೇಗ ಆಗಂತ ರೆಸಿಪಿ ಇದು. ಗ್ಯಾಸ್ಟ್ರಿಕ್ಕಿಗಂತ ಹಸಿಮೆಣಸಿನ್ಕಾಯಿ ನಾನು ತೋರಿಸೇ ಇಲ್ಲ, ಬರೀ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ನೀವು ಮಾಡಿಕೊಂಡು ಹೇಗಿತ್ತು ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.